ವಿಧಾನಸಭೆ ಕಲಾಪದಲ್ಲಿ ಈ ಖಾತಾ ಲಂಚಾವತಾರ ಸದ್ದು ಮಾಡಿತು. ಈ ಖಾತಾ ಲಂಚಕ್ಕೆ ಸಾಕ್ಷ್ಯವನ್ನ ಬಿಚ್ಚಿಟ್ರು ವಿಪಕ್ಷ ನಾಯಕ ಅಶೋಕ್. ನಮ್ಮ ಸರ್ಕಾರದಲ್ಲಿ ಲಂಚ ಇಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನ ಕೊಟ್ಟರು. ಸದನದಲ್ಲಿ ಅಧಿಕಾರಿಗಳ ಲಂಚಾವತಾರವನ್ನ ತೆರೆದಿಟ್ರು ಆರ್ ಅಶೋಕ್. ಲಂಚ ಸ್ವೀಕಾರದ ಬಗ್ಗೆ ದಾಖಲೆಯನ್ನ ಬಿಡುಗಡೆ ಮಾಡಿದ್ರು. ಬಿಬಿಎಂಪಿ ಅಧಿಕಾರಿ ರಮೇಶ್ 30,000 ರೂಪಾಯಿಗೆ ಬೇಡಿಕೆ ಇಟ್ಟಂತ ದಾಖಲೆಯನ್ನ ಇಟ್ಟು ಫೋನ್ ಪೇನಲ್ಲಿ ಹಣ ವರ್ಗಾವಣೆ ಮಾಡಿದ ದಾಖಲೆಯನ್ನ ಬಿಡುಗಡೆ ಮಾಡಿದ್ರು. 15,000 ಲಂಚ ಸ್ವೀಕರಿಸಿದ ದಾಖಲೆಯನ್ನ ಆರ್ ಅಶೋಕ್ ಬಿಡುಗಡೆ ಮಾಡಿದ್ರು. ಅಪ್ಲಿಕೇಶನ್ ಮಾಡಿದ್ದಾರೆ. ಅದಾದಮೇಲೆ ಅವರು ರಮೇಶ್ ಅಂತ ಬಿಬಿಎಂಪಿ ಅಧಿಕಾರಿ ರಿಜೆಕ್ಟ್ ಆಗ್ತೈತೆ. ರಮೇಶ್ ಅವ್ರು ಹೇಳ್ತಾರೆ, ನೋಡಪ್ಪ ಇದು ಬಿ ಖಾತಾ, ಏನೋ ಯಾವುದ್ರದ್ದು BDS ಸೈಟು ಬಿ ಖಾತಾ, ರೆವಿನ್ಯೂ ಸೈಟ್ ಎ ಖಾತಾ, ಇವನ್ ಲೆಕ್ಕದಲ್ಲಿ ಇವ್ರದ್ದೆಲ್ಲ ಒಂದು ಗ್ಯಾಂಗ್ ಇದೆ. ಕಾರ್ಪೊರೇಷನಲ್ಲಿ ಒಂದು ಗ್ಯಾಂಗ್ ಇದೆ. ರೌಂಡ್ ಅಪ್ ಮಾಡಿಬಿಟ್ಟು ಎಲ್ಲ ವಸೂಲಿ ಮಾಡ. ಅಧ್ಯಕ್ಷರೇ, ಇಲ್ಲಿ ಅವನು ಬೇಡಿಕೆ ಇಡ್ತಾನೆ, 30,000ಕ್ಕೆ ಬೇಡಿಕೆ ಇಡ್ತಾನೆ. 30,000 ನಿಮ್ಮ ಏರಿಯಾ ಅಲ್ಲ ಇದು? ಏನಾನ ಇರಲಿ, ನೀವು ತಗೊಬೇಕಲ್ಲ. ಮೇಲೆ ಯಾರ ಕಾಕಾ ಪುಡಿಯವ್ರನ್ನ ಆದರೆ ಆಗಲ್ಲ. ನಾನು ಅದಕ್ಕೆಲ್ಲ ಒಪ್ಪಲ್ಲ. ಯಾರೋ ನೀರು ಗಂಟಿನ ಅಲ್ಲಿ ಯಾವುದೋ ಹೋಗಿ ನಾನು ಆರೋಗ್ಯ ಇಲಾಖೆ ಹಿಡ್ದಾಕಿದ್ಕ ನಾನು ಬಂದು ಅವ್ರು ಹೇಳ್ದ DC ಮಾಡಿಬಿಡ್ತೀನಿ ಸಸ್ಪೆಂಡು ಅಂತ. ನಾನು ಮನೆಗೆ ಬಂದು ನೋಡ್ತೀನಿ, ಆ ನೀರು ಗಂಟಿನ ಸಸ್ಪೆಂಡ್ ಮಾಡವ್ರೆ. ಅವ್ನು ಕ್ಯಾಶುಯಲ್ ಲೇಬರು, 5,000 ಸಂಬಳ ಕೆಲಸ ಮಾಡೋರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.